ಪೂಜೆಯ ಶುಭಾಶಯಗಳು. ನವರಾತ್ರಿಯ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಇನ್ನು 2 ದಿವಸ ಇದೆ ಅಷ್ಟೇ. ಸೊ ನೋಡಿ, ಹೂವು ಎಲ್ಲ ತೆಗೆದುಬಿಟ್ಟಿದ್ದೀನಿ ದೇವ್ರ ಫೋಟೋಯಿಂದ. ನಾನು ದೇವ್ರ ಪೂಜೆ ಸಾಮಾನು ಏನು ತೊಳೆಯಲ್ಲ, ಯಾಕಂದರೆ ನವರಾತ್ರಿ ಪ್ರಾರಂಭ ದಿವಸನೇ ಮೊದಲನೇ ದಿವಸ ಎಲ್ಲ ತೊಳೆದು ಘಟಸ್ಥಾಪನೆ ಮಾಡಿರೋದು. ಅದಕ್ಕೋಸ್ಕರ ಇವತ್ತು ಹೂವು ಹಾಕಿ ಪೂಜೆ ಮಾಡ್ತೀನಿ. ಹಣ್ಣಿಟ್ಟಿದ್ದೀನಿ. ಆಮೇಲೆ ಇಲ್ಲಿ ಮೂರ್ತಿಯವರು ಸ್ವೀಟ್ ತಂದಿದ್ದರು, ಸೋಂಪಾಪುಡಿ. ಅವ್ರು ಇವತ್ತು ಗಾಡಿ ಪೂಜೆ ಮಾಡಿಲ್ಲ, ಕೆಲಸ ಇದೆ ಅಂತ ಆಫೀಸ್ಗೆ ಹೋಗಿದ್ದಾರೆ. ಸೊ ಅದಕ್ಕೆ ನಾನು ಅದನ್ನು ದೇವ್ರ ಮುಂದೆ ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ. ಎಲ್ಲ ಆಯಿತು, ದೀಪ ಹಚ್ಚಿದ್ದೀನಿ. ಇವಾಗ ಮಹಾಮಂಗಳಾರತಿ ಮಾಡೋಣ. ದುರ್ಗಾಷ್ಟಮಿಯ ಆಯುಧ ಪೂಜೆ ಎಂದು ನಾನು ಹೊಸ್ತಿಲ ಪೂಜೆ ಕೂಡ ನೆರವೇರಿಸ್ತೀನಿ. ವಿಜಯದಶಮಿ ತನಕ ನಾನು ಹೊಸ್ತಿಲ ಪೂಜೆ ಮುಕ್ತಾಯ ಮಾಡ್ತೀನಿ. ಇವತ್ತಿನ ಹೊಸ್ತಿಲ ಪೂಜೆ ಸರಳವಾಗಿ ರಂಗೋಲಿ ಹಾಕಿ ಹೊಸ್ತಿಲ ಪೂಜೆ ನೆರವೇರಿಸಿದ್ದೀನಿ. ನಾನೆಲ್ಲ ರೆಡಿ ಮಾಡಿಕೊಡ್ತೀನಿ. ದೀಪ ಹಚ್ತೀನಿ. ಆಮೇಲೆ ಬಿಂದಿಯ ಕೈಲಿ ಸಾಂಬ್ರಾಣಿ ಕಡ್ಡಿ ಹಚ್ಚಿಸ್ತೀನಿ. ಅವಳು ಪೂಜೆ ಮಾಡ್ತಾಳೆ. ಮಹಾಮಂಗಳಾರತಿ ನಾನು ಮಾಡ್ತೀನಿ. ಈಗ ನನ್ನ ಮಗಳು ಎಲ್ಲ ಕಾರ್ಯಗಳನ್ನು ದೇವರುಗಳಲ್ಲಿ ತೊಡಗಿಸ್ಕೊತೀನಿ. ಮುಂದೆ ಅವಳು ಎಲ್ಲ ಇದನ್ನೆಲ್ಲ ಮಾಡ್ಕೊಂಡು ಹೋಗ್ತೀವಂತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ದುರ್ಗಾಷ್ಟಮಿ ಪೂಜೆ ಎಲ್ಲ ಮುಕ್ತಾಯ ಮಾಡಿದ್ದೀನಿ. ತುಂಬ ಶ್ರದ್ಧೆ ಭಕ್ತಿಯಿಂದ ಅಮ್ಮನವರಿಗೆ ಆಯುಧ ಪೂಜೆ ಎಲ್ಲ ಅರ್ಪಣೆ ಆಯಿತು. ತುಪ್ಪದ ದೀಪನೂ ಹಚ್ಚಾಯಿತು. ಅಮ್ಮನಿಗೆ ಕೆಂಪಾರತಿ ತೆಗೆದಾಯಿತು. ಸೊ ಇಂದು ಎಲ್ಲ ಪೂಜೆ ಸರಾಗವಾಗಿ ವಿಜೃಂಭಣೆಯಿಂದ ಮಾಡಿದ್ದೇನೆ. ಇದೇ ಮೊದಲ ಬಾರಿಗೆ ನಾನು ನವರಾತ್ರಿಯನ್ನು ಆಚರಣೆ ಮಾಡ್ತಾ ಇರೋದು. ಇದಕ್ಕೆ ನನ್ನ ಮಗಳು ಕೂಡ ನನಗೆ ಸಹಕಾರ ನೀಡಿದ್ದಾಳೆ.